ನಗರದಂಚಿನಲ್ಲಿರುವ ಕರ್ಣಗೇರಿ ಕ್ಷೇತ್ರದ ಶ್ರೀ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ರಥೋತ್ಸವ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಮುಂಜಾನೆ ಧ್ವಜಾರೋಹಣದ ಮೂಲಕ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಗಣಪತಿ ಹೋಮ, ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರ ಹಾಗೂ ತೀರ್ಥ ಸ್ನಾನ ನಡೆಯಿತು. ಕಳಸ ಪೂಜೆ, ನೈವೇದ್ಯ, ಪ್ರಸಾದ ಹಾಗೂ ಮಹಾಮಂಗಳಾರತಿ ಬಳಿಕ ದೇವಾಲಯದ ಆವರಣದ ಸುತ್ತಲೂ ದೇವಿಯ ರಥೋತ್ಸವ ಜರುಗಿತು. ತುಲಾಭಾರ, ತಲೆಮುಡಿ ತೆಗೆಯುವುದು, ತೀರ್ಥ ಸ್ನಾನ, ಉರುಳು ಸೇವೆ, ಕುಂಕುಮಾರ್ಚನೆ, ಮಂಗಳಾರತಿ ಮತ್ತು ತಾಯಿಯ ದರ್ಶನ ನಡೆಯಿತು. ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವಾಲಯಕ್ಕೆ ನಗರದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು.
ಸುಮಾರು 76 ವರ್ಷದಿಂದ ಪ್ರಾರಂಭ ಆಗಿದೆ. ಇದು ನಮ್ಮ ತಂದೆ ಸಣ್ಣಯ್ಯ ಸ್ವಾಮಿಯಿಂದ ಇದು ನೆಲೆ ತಗೊಂಡಿದ್ದು. ತದನಂತರ ಇದು 3ನೇ ತಲೆ ನಮ್ಮ ತಮ್ಮ ನಾರಾಯಣ ಸ್ವಾಮಿ ಮತ್ತು ಈಗ ಶ್ರೀನಿವಾಸ ಸ್ವಾಮಿಯಿಂದ ಈ ಜಾತ್ರೆ ನಡೀತಾ ಇದೆ. ಈ ತಾಯಿಯ ಸ್ಥಾನಕ್ಕೆ ಸನ್ನಿಧಾನಕ್ಕೆ ಸುಮಾರು ಕಡೆಯಿಂದ ಅಂದರೆ ಹೆಚ್ಚಿನ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲ ಹೊರಗಡೆಯೂ ಬರ್ತಾರೆ, ಕೇರಳದಿಂದ ಬರ್ತಾರೆ, ಆಂಧ್ರ ಬರ್ತಾರೆ, ಹಾಗೂ ಹೊರ ರಾಜ್ಯಗಳಿಂದ ಕೂಡ ಬರ್ತಾರೆ. ಹೆಚ್ಚಿನ ಮಟ್ಟಿಗೆ ಮೈಸೂರು, ಬೆಂಗಳೂರು ಈ ಥರ ತಾಯಿಯ ಸೇವೆಗೆ ಬಂದು ತಾಯಿಯ ಅಪ್ಪಣೆ ತಗೊಂಡು ಅವರವರ ಕಾರ್ಯ ನಡೆಸ್ಕೊಂಡು ಹೋಗ್ತಾರೆ. ಇದು ನಮ್ಮ ತಾಯಿ ಜಾತ್ರೆ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ಅಂದರೆ ಒಂದು ಮೇ ತಿಂಗಳಲ್ಲಿ ಮೊದಲನೇ ಮಂಗಳವಾರ ನಾವು ಒಂದು ಪದ್ಧತಿ, ಈ ಜಾತ್ರೆ ನಡೆಸುವಂಥ ಪದ್ಧತಿ 1ನೇ ತಾರೀಕಿಂದ 7ನೇ ತಾರೀಕರಿಗೆ ಆಗ್ಬೋದು. ಅದು ಯಾವ ದಿವಸ ಬರೋದು ಆ ದಿವಸ ನಾವು ಮಾಡ್ತೀವಿ. ಈ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ತುಂಬ ಭಕ್ತಾದಿಗಳು ಧನ ಸಹಾಯದ ರೂಪ ಮತ್ತು ವಸ್ತುಗಳ ರೂಪದಲ್ಲಿ ಪೂರ ಮಾಡ್ತಾರೆ. ಇವನ್ನು ಹೇಳೋದಾದರೆ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ಅವರವರ ಪ್ರಸಾದಕ್ಕೋಸ್ಕರ, ಅನ್ನದಾನಕ್ಕೋಸ್ಕರ ಮಾಡ್ತಾರೆ. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿದ್ದೀನಿ, ಕರ್ಣಂಗೇರಿಯಲ್ಲಿ. ನಿಮಗೆಲ್ಲ ನೋಡ್ದಂಗೆ ಇವತ್ತು ಜಾತ್ರೆ ನಡೀತಾ ಇದೆ. ರಥೋತ್ಸವ ಇವಾಗಲೇ ಶುರುವಾಗ್ತಾ ಇದೆ. ಎಲ್ಲ ಹೆಣ್ಮಕ್ಳು ಕಳಸ ಹೊತ್ಕೊಂಡು ನಾವು ದೇವಸ್ಥಾನ ಮೆರವಣಿಗೆ ಮಾಡ್ತೀವಿ. ನಾವು ಬೆಂಗಳೂರಿಂದ ಬಂದಿರೋದು, ದೇವ್ರನ್ನ ತುಂಬ ನಂಬ್ತೀವಿ. ಇಲ್ಲಿ ಮೈ ಮೇಲೆ ದೇವ್ರು ಬರೋದ್ರಿಂದ ನಾವು ಸಾಕಷ್ಟು ಭಕ್ತಾದಿಗಳು ನಿಮಗೆ ಕಾಣಿಸ್ಬೋದು. ಇವತ್ತು ಅನ್ನದಾನ ಕೂಡ ಇದೆ. ಇಲ್ಲಿ ಮಂಗಳವಾರ, ಶುಕ್ರವಾರ ಯಾವಾಗಲೂ ಪೂಜೆ ನಡೆಯುತ್ತೆ. ಆಮೇಲೆ ಸದಾ ಅನ್ನದಾನ ಇರುತ್ತೆ. ಎಲ್ಲರೂ ಭಕ್ತಾದಿಗಳು ತುಂಬ ಭಕ್ತಿಯಿಂದ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಹೌದು, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂಥರ ಖುಷಿಯಾಗಿ ಬರ್ತಾರೆ.